ಈ ರೀತಿ ಒಂದ್ಸತಿ ಬಾಯ್ಲ್ಡ್ ಎಗ್ ಮಸಾಲ ಟ್ರೈ ಮಾಡಿ. ನಿಜವಾಗ್ಲೂ ಇಷ್ಟ ಆಗುತ್ತೆ. ಪದೇ ಪದೇ ಮಾಡ್ಕೊಂಡು ತಿಂತೀರಾ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆ ಪಾತ್ರೆಯಲ್ಲಿ ಹಾಕೊಂಡು ಅದನ್ನ ಬಾಯ್ಲ್ ಮಾಡ್ಕೊಳ್ಳೋಕೆ ಇಡಿ. ಒಂದು ಪ್ಯಾನ್ ಅಲ್ಲಿ ಒಂದ್ 2ರಿಂದ 3 ಈರುಳ್ಳಿ ತಗೊಳ್ಳಿ. ನಿಮ್ಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟು ಈರುಳ್ಳಿ ತಗೊಂಡ್ಬಿಟ್ಟು ಅದನ್ನ ಫ್ರೈ ಮಾಡಿ. ಒಂದು 8ರಿಂದ 10 ಗೋಡಂಬಿ ಹಾಕೊಳ್ಳಿ. ಆಮೇಲೆ ಹಸಿಮೆಣಸು ಹಾಕೊಳ್ಳಿ. ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣಸು ಹಾಕೊಳ್ಳಿ. ಆಮೇಲೆ ಒಂದು ಇಡಿಯಷ್ಟು ಧನಿಯಾ ಹಾಕೊಳ್ಳಿ. ಅದನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಸ್ವಲ್ಪ ಬಾಡದ್ಮೇಲೆ ಅದನ್ನ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಎತ್ತಿಟ್ಕೊಳ್ಳಿ. ಸೊ ಇನ್ನೊಂದು ಪಾತ್ರೆಯಲ್ಲಿ ಇನ್ನೊಂದು ಮೊಟ್ಟೆ ಒಡ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು ಮತ್ತೆ ಸಾಲ್ಟ್ ಹಾಕೊಂಡ್ಬಿಟ್ಟು ನೀವು ಬಾಯ್ಲ್ ಮಾಡ್ಕೊಂಡು ಎಗ್ನ ಕಟ್ ಮಾಡಿಬಿಟ್ಟು ಅದರಲ್ಲಿ ಡಿಪ್ ಮಾಡಿ ಈ ತರ ಪ್ಯಾನ್ ಫ್ರೈ ಮಾಡ್ಕೋಬೇಕು. 2 ಕಡೆ ಫ್ರೈ ಆದಮೇಲೆ ಇದನ್ನ ಎತ್ತಿಟ್ಕೊಳ್ಳಿ ಸೈಡ್ಗೆ. ಆಮೇಲೆ ಸೇಮ್ ಪ್ಯಾನಲ್ಲಿ ನೀವು ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಅದರಲ್ಲಿ ಯಾಲಕ್ಕಿ, ಚಕ್ಕೆ ಆಮೇಲೆ ಲವಂಗ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದಾದ್ಮೇಲೆ ಈ ಪೇಸ್ಟ್ ಏನಿದೆ ಅದನ್ನ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಮಸಾಲೆಗೆ ಸ್ವಲ್ಪ ಬೇಸಿಕ್ ಪೌಡರ್ ಅಂದ್ರೆ ನಿಮ್ದು ಜೀರಿಗೆ ಪೌಡರು, ಧನಿಯಾ ಪೌಡರು, ಅರಿಶಿನ ಪುಡಿ, ಉಪ್ಪು ಆಮೇಲೆ ಕಸೂರಿ ಮೇಥಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಒಂದು ಕುದಿ ಬಂದ್ಮೇಲೆ ಅದಕ್ಕೆ ಮೇಲ್ಗಡೆಯಿಂದ ನೀವು ಕ್ರೀಮ್ ಹಾಕೊಳ್ಳಿ. ಫ್ರೆಶ್ ಕ್ರೀಮು ನಾನಿಲ್ಲಿ ಕೆನೆ ಎತ್ತಿಟ್ಟಿದ್ವಿ. ಸೊ ಅದನ್ನೇ ಮನೇಲಿ ಮಾಡಿದ ಕೆನೆನೇ ನಾನು ಎತ್ತಿಟ್ಕೊಂಡು ಹಾಕೋತಾ ಇದ್ದೀನಿ. ಸೊ ಅದಾದ್ಮೇಲೆ ಚೆನ್ನಾಗಿ ಕುದಿ ಬಂದ ಮೇಲೆ ನಿಮ್ದು ಮೊಟ್ಟೆ ಏನಿದೆ ಫ್ರೈ ಮಾಡಿರೋದು ಆ ಮೊಟ್ಟೆ ಎಲ್ಲ ಹಾಕೊಂಡು ಒಂದು ಸ್ವಲ್ಪ ಕುದಿಸಿದ್ರೆ ಸಾಕು. ಬಾಯ್ಲ್ಡ್ ಎಗ್ ಮಸಾಲ ರೆಡಿ. ಸೊ ಇದನ್ನ ಚಪಾತಿ ಜೊತೆಗೆ ಹಾಕೊಂಡು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೊ